ನಮಸ್ಕಾರ. ಹಿರಿಯ ಬ್ರಹ್ಮಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಜನಾರ್ದನ ಸ್ವಾಮಿ ಬ್ರಹ್ಮಕಲಶೋತ್ಸವಕ್ಕೆ ಬೇರೆ ಬೇರೆ ಕಡೆಗಳಿಂದ ಜನರು ಬಂದು ಶ್ರಮದಾನವನ್ನ ಬೇರೆ ಬೇರೆ ರೀತಿಯಲ್ಲಿ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಯುವ ನೇತಾರರಾಗಿ, ಯುವ ನಾಯಕನಾಗಿ ಅನೇಕ ಯುವಕರನ್ನ ಸೆಳೆದಿರುವಂತಹ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು ರಕ್ಷಿತ್ ಶಿವರಾಮ್ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅವ್ರ ಜೊತೆಗೆ ಬ್ರಹ್ಮಕಲಶೋತ್ಸವ ಮತ್ತು ಅದರ ತಯಾರಿಗಳ ಬಗ್ಗೆ ಮತ್ತು ಅವರ ಕೊಡುಗೆಗಳ ಬಗ್ಗೆ ಅದನ್ನ ಮಾತುಕತೆಯನ್ನು ಮಾಡುವಂಥದ್ದು ಪ್ರಯತ್ನವನ್ನು ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಉಜಿರೆ ಕ್ಷೇತ್ರಕ್ಕೆ ನೀವು ಯಾವಾಗ ಇಲ್ಲಿ ಬಂದಿದ್ದೀರಿ? ನಿರಂತರವಾಗಿ ಭೇಟಿಯನ್ನು ಕೊಡ್ತಾ ಇರ್ತೀರಿ ಯಾವಾಗ ಸಮಯ ಸಿಕ್ಕಾಗ, ಮತ್ತೆ ಆ ಕಡೆ ಹೋದಂತ ಸಂದರ್ಭದಲ್ಲಿ ಏನ್ ಅನಿಸ್ತದೆ ಸರ್ ಜನಾರ್ದನ ದೇವಸ್ಥಾನ ಮತ್ತು ನಿಮಗಿರುವ ನಂಟು ಏನು ಅನ್ನುವಂಥದ್ದು? ಉಜಿರೆ ಅಂದ ತಕ್ಷಣ ಬೆಳ್ತಂಗಡಿಯ ಒಂದು ಹೃದಯ ಭಾಗ ಅಂತಾನೆ ಹೇಳ್ಬೋದು. ಬೆಳ್ತಂಗಡಿ ಪೇಟೆ ಎಷ್ಟೇ ಬೆಳೆದಿದ್ರು ಉಜಿರೆಗೆ ಅದರದೇ ಆದಂತ ಮಹತ್ವ ಇದೆ. ಇಡೀ ರಾಜ್ಯದವರು ಧರ್ಮಸ್ಥಳಕ್ಕೆ ಬಂದವರು ಉಜಿರೆಗೆ ಭೇಟಿ ಕೊಡದೇ ಇದ್ದವರು ಯಾರೂ ಇಲ್ಲ. ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಇಡೀ ಉಜಿರೆಯ ಭಾಗದ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಆ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಉಜಿರೆ ಅಂದ ತಕ್ಷಣ ಜನಾರ್ದನ ಸ್ವಾಮಿ ದೇವಸ್ಥಾನ ಅಂದ ತಕ್ಷಣ ನಮಗೆ ಪಡ್ವಟ್ನಾಯರವರ ಕುಟುಂಬನೇ ಜ್ಞಾಪಕ ಬರೋದು. ವಿಜಯರಾಘವ ಪಡ್ವಟ್ನಾಯರು ದನಿಗಳು. ಅವರು ನಿಜಾರ್ಥದಲ್ಲಿ ದನಿಗಳು. ಒಬ್ಬ ವ್ಯಕ್ತಿನ ಕೆಲವು ಸತಿ ದನಿ ದನಿ ಅಂತ ಆಡ್ಭಾಷೆಯಲ್ಲಿ ಹೇಳ್ಬಿಡ್ತೀವಿ, ಆದ್ರೆ ಒಬ್ಬ ನಿಜಾರ್ಥದಲ್ಲಿ ಒಬ್ಬ ವ್ಯಕ್ತಿಗೆ ಆ ಒಂದು ಹೆಸರು ಸೂಕ್ತ ಅಂತ ಹೇಳಿದ್ರೆ ಅದು ಅವ್ರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಎಲ್ರಿಗೂ ಬದುಕನ್ನ ಕೊಟ್ಟಿರುವಂತ ವ್ಯಕ್ತಿ, ಎಲ್ಲರ ಬದುಕಲ್ಲೂ ಒಂದು ದೊಡ್ಡ ಬದಲಾವಣೆಯನ್ನ ತಂದಂತ ವ್ಯಕ್ತಿ, ಜನರ ಹತ್ರ ಏನೂ ಇಲ್ದಿರುವ ಸಂದರ್ಭದಲ್ಲಿ ಭೂಮಿ ಕೊಟ್ಟಂತ ವ್ಯಕ್ತಿ. ಕಾನೂನುಗಳು ಬಂದಾಗ ಅವರು ಯಥೇಚ್ಛವಾಗಿ ಎಲ್ಲರೂ ಮಾಡ್ದಂಗೆ ಅವರು ಕಾನೂನು ಹೋರಾಟ ಮಾಡ್ಬೋದಾಗಿತ್ತು. ಆದ್ರೆ ಇವತ್ತು ಇಡೀ ಪೇಟೆ ಭಾಗ ನಮ್ಮ ಬೆಳ್ತಂಗಡಿಯ ಲ್ಯಾಂಡ್ ವ್ಯಾಲ್ಯೂಗಳನ್ನ ನೋಡಿದ್ರೆ ಉಜಿರೆಯಲ್ಲಿರುವಂತ ಲ್ಯಾಂಡ್ ವ್ಯಾಲ್ಯೂ ಎಲ್ಲೂ ಇಲ್ಲ. ಆದ್ರೂ ಕೂಡ ಉಚಿತವಾಗಿ ಜನರಿಗೆ ಭೂಮಿಯನ್ನ ಕೊಟ್ಟಂತವ್ರು, ಬದುಕನ್ನ ಕೊಟ್ಟಂತವ್ರು ಅವರು ಆ ಕುಟುಂಬಕ್ಕೆ ಸೇರಿದಂತವ್ರು. ಅವರ ದೇವಸ್ಥಾನ ಅಲ್ಲಿ ಬಂದಾಗ ಅವರ ನೆನಪು ಯಾವತ್ತೂ ಇದ್ದು, ಅದು ಸೂರ್ಯ ಚಂದ್ರ ಇರೋವರೆಗೂ ಆ ದೇವಸ್ಥಾನಕ್ಕೆ ಬಂದಾಗ ಆ ದೊಡ್ಡವರ ನೆನಪು ನಮಗೆ ಖಂಡಿತವಾಗ್ಲೂ ಬರುತ್ತೆ. ಇವತ್ತಿನ ದಿನ ಅಲ್ಲಿ ಶರತ್ ಕೃಷ್ಣ ಪಡ್ವಟ್ನಾಯರವರು, ಬಹುಶಃ ಅವರನ್ನ ನೋಡಿದ್ರೆ ಅವರ ತಂದೆಯ ಪಡಿರೂಪದಲ್ಲಿ ಅವರಿದ್ದಾರೆ. ಅಷ್ಟೇ ಶಾಂತ ಸ್ವಭಾವದವರು. ಅವರಲ್ಲಿ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಸಂದರ್ಶನ ಮಾಡಿದ್ದೇವೆ, ಮಾತಾಡಿದ್ದೇನೆ. ಎಲ್ಲ ಸಂದರ್ಭದಲ್ಲೂ ಒಂದೇ ತರ ಇರುವಂತ ವ್ಯಕ್ತಿ. ಯಾವುದೇ ಗಾಬರಿ ಆಗಲಿ ಅಥವಾ ಒಂದೊಂದ್ಸಲಿ ಟೆನ್ಷನ್ ಅಲ್ಲಿ ನಾವು ನಮ್ಮ ಮುಖದಲ್ಲಿ ಅದು ಗೊತ್ತಾಗುವಂಥದ್ದು ಯಾವುದೂ ಇಲ್ಲ. ಅಂತ ಒಂದು ಅದ್ಭುತ ವ್ಯಕ್ತಿ. ಅವರ ಕುಟುಂಬ, ಅವರ ಧರ್ಮಪತ್ನಿ ಕೂಡ, ಶರತ್ ಕೃಷ್ಣ ಪಡ್ವಟ್ನಾಯವರ ಧರ್ಮಪತ್ನಿ ಕೂಡ ಬಹಳ ಒಂದು ಸೌಮ್ಯ ಸ್ವಭಾವದ ಒಂದು ಕುಟುಂಬ. ಅವರು ಒಂದು ದೇವಸ್ಥಾನವನ್ನ ನಡೆಸ್ತಾ ಇದ್ದಾರೆ. ನಾವು ಯಾವಾಗ್ಲೂ ಹೋಗುವಾಗ ಅಲ್ಲಿ ನೋಡ್ತಾ ಇದ್ವಿ, ಹೊರಾಂಗಣದಲ್ಲಿ ಒಂದು ರಾಜಗೋಪುರಕ್ಕೆ ಪಿಲ್ಲರ್ಗಳು ಹಾಗೇ ನಿಂತಿತ್ತು. ಯಾಕೆ ಇಲ್ಲಿ ಇಷ್ಟು ಶಕ್ತಿ ಇರುವಂತವ್ರು ಯಾಕೆ ಮಾಡ್ತಾ ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ದಾರೆ ಅಂತ ನನಗೆ ಯಾವಾಗ್ಲೂ ಒಂದು ಪ್ರಶ್ನೆ ನನ್ನನ್ನ ಕಾಡ್ತಾ ಇತ್ತು. ಆದ್ರೆ ಇವತ್ತು ಶರವೇಗದಲ್ಲಿ ಅದನ್ನ ಮಾಡಿ ಒಂದು ಅದ್ಭುತವಾದ ರಾಜಗೋಪುರವನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ರೀತಿಯ ರಾಜಗೋಪುರ ಬಹುಶಃ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಷ್ಟು ವಿಶಾಲವಾದ ರಾಜಗೋಪುರ ಎಲ್ಲೂ ಇಲ್ಲ. ಅಷ್ಟು ಅದ್ಭುತವಾದ ವಾಸ್ತುಶಿಲ್ಪಿಯಲ್ಲಿ ಆ ರಾಜಗೋಪುರವನ್ನ ಮಾಡಿದ್ದಾರೆ. ಇವತ್ತು ಅದಕ್ಕೆ ಒಂದು ಬ್ರಹ್ಮಕಲಶಕ್ಕೆ ಒಂದು ದಿನವನ್ನ ನಿಗದಿ ಮಾಡಿದ್ದಾರೆ. ಇಡೀ ನಮ್ಮ ಬೆಳ್ತಂಗಡಿಯ ಎಲ್ಲ ಕಡೆಯಿಂದನೂ ಅಲ್ಲಿಗೆ ಜನ ಬರ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಇವತ್ತು ಸರ್ವ ಧರ್ಮೀಯರನ್ನ ಆಕರ್ಷಣೆ ಮಾಡ್ತಿದ್ದಾರೆ. ನಾನು ಅವರು ದೈವಾಧೀನರಾದ ಸಂದರ್ಭದಲ್ಲಿ ನಾನು ಗಮನಿಸ್ತಾ ಇದ್ದೆ, ಎಲ್ಲ ಧರ್ಮೀಯರು ಅವರ ಶ್ರದ್ಧಾಂಜಲಿಯನ್ನ ಅರ್ಪಿಸಕ್ಕೆ ಬಂದಾಗ ಈ ವ್ಯಕ್ತಿ ಒಬ್ಬ ದೈವಿ ಸ್ವರೂಪ ಅಂತ ನನ್ಗೆ ಅನ್ಸಿತ್ತು. ಆದ್ರೆ ಇವತ್ತು ನಾನು ಮೊನ್ನೆ ಉಜಿರೆ ಚರ್ಚ್ನವ್ರನ್ನ ಹೇಳ್ತಾ ಇದ್ದೆ, ಇಲ್ಲ ನಮ್ಗೆ ಬಿಸಿ ಇದ್ದೇವೆ, ನಾವು ದೇವಾಲಯದ ಶ್ರಮದಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ಅಲ್ಲಿ ಮಸೀದಿಯವ್ರನ್ನ ಕೇಳಿದೆ, ಅವರು ಹೇಳಿದ್ರು ನಾವು ಶ್ರಮದಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರು. ಅಲ್ಲಿ ಆಟೋ ಚಾಲಕರನ್ನ ಕೇಳಿದಾಗ ನಾವಿವತ್ತು ಶ್ರಮದಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರು. ಆ ಕಡೆ ಕೊಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆ ಭಾಗದಲ್ಲಿರೋರೆಲ್ಲ ಮಾತಾಡಿಸಿದಾಗ ಅವ್ರು ಹೇಳಿದ್ರು ನಾವು ನಾಳೆ ಹೋಗ್ತೀವಿ, ನಾಳಿದ್ದು ಹೋಗ್ತೀವಿ, ನಾವು ಹೊರೆ ಕಾಣಿಕೆಗೆ ಹೋಗ್ತೀವಿ. ಆ ರೀತಿ ಎಲ್ಲರೂ ಇದು ನಮ್ಮ ದೇವಸ್ಥಾನ ಅನ್ನುವ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಕೃಷ್ಣ ಅಂದ ತಕ್ಷಣ ಅವನು ಜಗತ್ತಿಗೆ ಗುರು. ವಸುದೇ ವಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಅಂತ ನಾವು ಹೇಳ್ತೀವಿ. ವಸುದೇವ ಕುಟುಂಬಕಂನ ಹೇಳಿದಂತ ಒಂದು ಮಹಾನ್ ದೇವರು ಅದು ಕೃಷ್ಣ. ಅಂತ ಕೃಷ್ಣ ಹೇಳಿರುವಂತ ವಸುದೇವ ಕುಟುಂಬಕಂ ಎಲ್ಲಿದೆ ಅಂತ ಹೇಳಿದ್ರೆ ಅದು ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ಒಂದೇ ರೀತಿಯ ಪ್ರೀತಿ, ಎಲ್ಲರಿಗೂ ಒಂದೇ ರೀತಿಯ ನೆರವನ್ನ ಕೊಡುವಂತ ಒಂದು ದೇವಸ್ಥಾನ. ಆದ್ರಿಂದ ಖಂಡಿತವಾಗ್ಲೂ ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಅಲ್ಲಿ ಏನಾದ್ರು ನಮ್ಗೇನಾದ್ರು ಜವಾಬ್ದಾರಿ ವಹಿಸಿದ್ರೆ ಅದನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. 4ನೇ ತಾರೀಕು ಮಾನ್ಯ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಬೆಳಿಗ್ಗೆ ಒಂದು 11 ಗಂಟೆಗೆ ಆ ದೇವಸ್ಥಾನಕ್ಕೆ ಉಸ್ತುವಾರಿ ಸಚಿವರು ಬರ್ತಿದ್ದಾರೆ. ನಿನ್ನೆ ಅದನ್ನ ಕನ್ಫರ್ಮ್ ಆಗಿದೆ. ಅದರಿಂದ ಅವರು ಕೂಡ ಬಜೆಟ್ ಸೆಷನ್ ಇರುವಾಗ ಕೂಡ ಅವರು ನಾನು ಬರಲೇಬೇಕು ಅಂತ ಹೇಳಿ ಅವರು ಕೂಡ ಬರ್ತಾ ಇದ್ದಾರೆ. ಬೆಳ್ತಂಗಡಿಯಲ್ಲಿ ಒಂದು
ಬ್ರಹ್ಮಕಲಶಗಳ ಪರ್ವಕಾಲ ಅಂತ ಹೇಳ್ಬೋದು. ಅಲ್ಲಿ ನಾರಾವಿ ಸೂರ್ಯನಾರಾಯಣ ದೇವಸ್ಥಾನ ಒಂದು ಐತಿಹಾಸಿಕ ದೇವಸ್ಥಾನ, ಅಲ್ಲಿ ಬ್ರಹ್ಮಕಲಶ ನಡೀತಾ ಇದೆ. ಇಲ್ಲಿ ಮಲೆಯಂಗಳದಲ್ಲಿ ಬ್ರಹ್ಮಕಲಶ ನಡೀತಾ ಇದೆ, ಇಲ್ಲಿ ಉಜಿರೆಯಲ್ಲಿ ನಡೀತಾ ಇದೆ. ಆದ್ರೆ ಎಲ್ಲ 4 ದಿಕ್ಕಿನಲ್ಲೂ, ಬೆಳ್ತಂಗಡಿಯ 4 ದಿಕ್ಕಿನಲ್ಲೂ ಕೂಡ ಶುಭ ಕಾರ್ಯಕ್ರಮಗಳು ನಡೀತಾ ಇದೆ. ಬೆಳ್ತಂಗಡಿಯವರಿಗೆ ಎಲ್ಲ ಜನರಿಗೆ ಇದರಿಂದ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ಎಸ್ ಸರ್, ನೀವ್ ಹೇಳಿದ್ರಿ ಸರ್ವಧರ್ಮೀಯರನ್ನ ಆಕರ್ಷಣೆ ಮಾಡ್ತಾ ಇದೆ ಇವತ್ತು ಜನಾರ್ದನ ಸ್ವಾಮಿ ದೇವಸ್ಥಾನ. ಹಾಗೆ ಎಷ್ಟೋ ವರ್ಷಗಳಿಂದ ಅಲ್ಲಿ ಪಿಲ್ಲರ್ ಇದ್ರೂ ಕೂಡ ಅಲ್ಲಿ ರಾಜಗೋಪುರ ನಿರ್ಮಾಣವಾಗ್ತಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ 1 ವರ್ಷದಲ್ಲಿ ಕಣ್ಣು ಮುಚ್ಚಿ ತೆರೆಯೋಷ್ಟರಲ್ಲಿ ಈಗ ರಾಜಗೋಪುರ ನಿರ್ಮಾಣವಾಗಿದೆ. ಸೊ ಹಾಗಾದ್ರೆ ಇದ್ರಲ್ಲಿ ಒಂದು ಖಂಡಿತವಾಗ್ಲೂ ನಮ್ಮ ಎಲ್ಲರ ಶ್ರಮಕ್ಕಿಂತಲೂ ಜಾಸ್ತಿ ಒಂದು ದೈವಿಕ ಶಕ್ತಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ದೈವಿಕ ಶಕ್ತಿ ನಿಮ್ಗೆ ಯಾವತ್ತಾರು ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಫೀಲ್ ಆದದ್ದು ಒಂದು ನಿಮ್ಗೆ ಏನಾದ್ರು ಘಟನೆ ಇದ್ರೆ ಹೇಳಿ ಸರ್. ಶರವೇಗದಲ್ಲಿ ಪ್ರಾರಂಭ ಆಗಿದ್ದು ಅಂತ ನಾನು ಹೇಳಿದೆ. ಖಂಡಿತವಾಗ್ಲೂ ಅದು ಶರವೇಗದಲ್ಲಿ ಆಗಿದೆ. ಒಂದು ದೈವಿಕ ಶಕ್ತಿ ಖಂಡಿತ ಇದೆ. ಒಳಗಡೆ ಹೋಗ್ತಿದ್ದಾಗ ನಮಗೆ ದೇವ್ರನ್ನ ನಾವು ಮಾತಾಡ್ಸ್ಲಿಕ್ಕಾಗಲ್ಲ, ಆದ್ರೆ ಅಲ್ಲಿ ಹೋದಾಗ ನಮಗೆ ಸಿಗುವಂತ ಒಂದು ಒಳ್ಳೆ ಮಾತುಗಳು, ಶರತ್ ಕೃಷ್ಣ ಪಡ್ವೇಟ್ನವರ ಒಂದು ಸಮಾಧಾನದ ಮಾತು, ಅವರ ಗಾಂಭೀರ್ಯದ ಮಾತು, ಅದು ಎಂತವನಿಗೂ ಒಂದು ಮನಸ್ಸಿಗೆ ಶಾಂತಿಯನ್ನ ಕೊಡುವಂಥದ್ದು. ದೇವರ ಹತ್ರ ನಾವೇನ್ ಮಾತಾಡಕ್ಕಾಗಲ್ಲ, ಆದ್ರೆ ಅಲ್ಲಿ ಬರುವ ಭಕ್ತರನ್ನ ಅವ್ರು ಮಾತಾಡಿಸ್ತಾರೆ. ನಾನು ನನ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾನು ಅಲ್ಲಿಗೆ ಹೋದಾಗ ದೈವ ಇರೇನು ಕಾಪಾಡು, ದೇವರಿರೇನು ಕಾಪುವೇರು ಅನ್ನುವ ಒಂದು 2 ಮಾತುಗಳನ್ನ ಹೇಳಿದ್ರು. ನನಗೆ ಅದು ಬಹಳ ಸಮಾಧಾನ ಕೊಡ್ತು. ನಮ್ಮ ಹತ್ರ ಯಾರಿದ್ದಾರೋ ಇಲ್ವೋ, ದೇವರು ನಮ್ಮ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿತ್ತು. ಆದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಪ್ಲಸ್ ಒಂದು ಕಲ್ಚರಲ್ ಕ್ಯಾಪಿಟಲ್ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಬೆಳ್ತಂಗಡಿಯಲ್ಲಿ ಎಲ್ಲ ಕಡೆ ಯಕ್ಷಗಾನ ನಡೆಯುತ್ತೆ. ಯಕ್ಷಗಾನಕ್ಕೆ ಒಂದು ಮಹತ್ವ ಕೊಟ್ಟಿರುವಂತ ಒಂದು ಕ್ಷೇತ್ರ ಅದು ಜನಾರ್ದನ ಸ್ವಾಮಿ ದೇವಸ್ಥಾನ. ಆ ಸಂಪೂರ್ಣ ವಟಾರದಲ್ಲಿ ಅಲ್ಲಿ ಅವರು ಯಕ್ಷಗಾನ, ನಾವು ಕೂಡ ಒಂದು ಯಕ್ಷ ಬಳಗ ಬೆಳ್ತಂಗಡಿ ಅಂತ ಮಾಡಿದಾಗ ಅಲ್ಲಿ ಗೆಜ್ಜೆಗಿರಿಯ ಆಟವನ್ನ ಪ್ರಥಮವಾಗಿ ನಾವು ಮಾಡಿಸ್ತೇವೆ ಅಂತ ಹೇಳಿದಾಗ ನಮಗೆ ಎಲ್ಲ ರೀತಿಯ ಸವಲತ್ತನ್ನ ಒದಗಿಸ್ಕೊಟ್ರು. ಅವರು ಕೂಡ ನಮ್ಮ ಜೊತೆ ನಿರಂತರವಾಗಿ ಬಂದ್ರು. ರಾಜ್ಯ ಮಹಿಳಾ ಯಕ್ಷಗಾನವನ್ನ ಇಲ್ಲಿ ಮಾಡಬೇಕು ಅಂತ ಹೇಳಿದಾಗ ದೇವಸ್ಥಾನದಲ್ಲಿ ಎಲ್ಲ ಸೌಕರ್ಯವನ್ನು ಕೊಟ್ಟರು. ಅಲ್ಲಿರುವ ಹಾಲ್ಗಳು ಅದು ಸಾರ್ವಜನಿಕ ಹಾಲ್ ಆಗೋಗಿದೆ. ಅಲ್ಲಿ ಎಲ್ಲ ಸಭಾಭವನಗಳು ಅದು ಸಾರ್ವಜನಿಕವಾಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಒಂದು ಮಾತು ಕೇಳಿದ್ರೆ ಅವರು ಅದನ್ನ ಉಚಿತವಾಗಿ ಕೊಡುವಂಥದ್ದು. ಸಾಂಸ್ಕೃತಿಕವಾಗಿ ನಾವು ಗಟ್ಟಿ ಮಾಡ್ಬೇಕು. ಈ ಜಿಲ್ಲೆಯನ್ನ ನಾವು ಸಾಂಸ್ಕೃತಿಕವಾಗಿ ಗಟ್ಟಿ ಮಾಡ್ಬೇಕಂತ ಹೇಳಿದ್ರೆ ಇಂಥ ಮಹನೀಯರು ನಮಗೆ ಬೇಕಾಗ್ತಾರೆ. ಅವರ ಈ ರೀತಿಯ ಸಾಕಾರಗಳು ಬೇಕಾಗುತ್ತೆ. ಆಮೇಲೆ ನಮ್ಮ ರಥಬೀದಿಯಲ್ಲಿ ಇರುವಂತಹ ಮೈದಾನ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಬಹಳ ಅದ್ಭುತವಾಗಿ ಅದನ್ನ ಅಭಿವೃದ್ಧಿ ಪಡಿಸ್ತಾರೆ ಅನ್ನೋ ನಂಬಿಕೆ ಇದೆ. ಎಲ್ಲ ಜನರಿಗೂ ಒಂದು ಬಂದು ಅಲ್ಲಿ ಆ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸೋದಕ್ಕೆ ಒಂದು ಅದ್ಭುತವಾದ ಸ್ಥಳ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗಲೇ ಹೇಳಿದ್ರು ಬೇರೆ ಬೇರೆ ಕಡೆಗಳಿಂದ ಬಂದು ಶ್ರಮದಾನವನ್ನ ಮಾಡ್ತಾ ಇದ್ದಾರೆ ಅಂತ. ಅದರ ಶ್ರಮದಾನದ ಫಲ ಈಗ ನಾವು ನೋಡ್ತಾ ಇದೀವಿ. ಎಷ್ಟು ಸುಂದರವಾಗಿದೆ ಅಲ್ಲಿನ ಹೊರಾಂಗಣ ಆಗಿರ್ಬೋದು, ಆ ಕಡೆ ಅನ್ನ ಛತ್ರ ಆಗಿರ್ಬೋದು, ದೇವಸ್ಥಾನ ಮುಂಭಾಗದಲ್ಲಿ ಹಾಕಿರುವಂತ ಚಪ್ಪರಗಳಾಗಿರ್ಬೋದು. ಇತ್ತೀಚೆಗೆ ನೀವು ಭೇಟಿಯನ್ನು ಕೊಟ್ಟಿದ್ರಿ, ಏನ್ ಇಷ್ಟ ಆಯ್ತು ಸರ್? ಯಾವ ರೀತಿ ಬದಲಾವಣೆಗಳನ್ನ ಮಾಡಿದ್ದಾರೆ ಅಂತ ಅನಿಸ್ತೀನಿ? ಈಗ ದುಡ್ಡು ಎಲ್ಲರ ಹತ್ರನೂ ಇರುತ್ತೆ. ದುಡ್ಡಿದ್ದ ತಕ್ಷಣ ಎಲ್ಲ ಬದಲಾವಣೆಗಳು ಆಗ್ಬಿಡುತ್ತೆ ಅಂತ ಹೇಳಿ ಎಲ್ಲ ಕಾಂಟ್ರಾಕ್ಟ್ ಕೊಟ್ಬಿಡ್ಬೋದು. ಇವತ್ತು ಕಾಂಟ್ರಾಕ್ಟ್ ಯುಗದಲ್ಲಿ ಇದ್ದೀವಿ. ಅಡಿಗೆ ಅವನಿಗೆ ಕಾಂಟ್ರಾಕ್ಟ್, ಡೆಕೋರೇಷನ್ ಅವನಿಗೆ ಕಾಂಟ್ರಾಕ್ಟ್ ಕೊಡೋದು ಎಲ್ಲ ಕಡೆ ಸರ್ವೇ ಸಾಮಾನ್ಯ. ಆದ್ರೆ ಜನರೇ ಸ್ವಯಂ ಪ್ರೇರಿತರಾಗಿ ಬಂದು ಅಲ್ಲಿಯ ಈ ವ್ಯವಸ್ಥೆಗಳನ್ನ ಮಾಡೋದು. ಇವತ್ತು ನಾವು ನಗರ ಭಾಗದಲ್ಲಿ ಇದನ್ನೆಲ್ಲ ಜರ್ಮನ್ ಟೆಂಟ್ ಅದು ಇದು ಬಂದಿದ್ದೇವೆ. ಆದ್ರೆ ನಮ್ಮ ಸಾಂಪ್ರದಾಯಿಕ ಏನು ಚಪ್ಪರಗಳಿದೆ, ಸಾಂಪ್ರದಾಯಿಕ ನಮ್ಮ ತುಳುನಾಡಿನ ಶೈಲಿಯಲ್ಲಿ ಇವತ್ತು ಏನು ಮಾಡ್ತಾ ಇದ್ದೇವೆ ಎಲ್ಲವನ್ನ ನೋಡ್ಬೋದು. ಇವತ್ತು ನಾನು ನಮ್ಮ SDM ಶಾಲೆ ಭಾಗದಲ್ಲಿ ಹೋಗಿದ್ದೆ. ಆ ಭಾಗದಲ್ಲಿರುವಂತಹ ಅಲಂಕಾರ ಇರ್ಬೋದು. ನಮ್ಮ ಮೋಹನ್ ಅವರಂತೂ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಎಲ್ಲದರಲ್ಲೂ ಅವರ ಪರಿಶ್ರಮ ಎದ್ದು ಕಾಣ್ತಾ ಇದೆ. ಅವರು ದಿನರಾತ್ರಿ ಅಲ್ಲಿ ಇರುವಂತದನ್ನ ನಾವು ಲಕ್ಷ್ಮೀ ಮೋಹನ್ ರವ್ರನ್ನ ನೋಡ್ತಾ ಇದ್ದೇವೆ. ಅವರು ಒಂದು ಜವಾಬ್ದಾರಿ ವಹಿಸಿದ್ರೆ ಅವರು ಅಷ್ಟೇ ಅದನ್ನ ಕಡೆ ಮುಟ್ಸೋವರೆಗೂ ಅವ್ರು ಬಿಡಲ್ಲ, ಯಶಸ್ವಿ ಮಾಡೋವರೆಗೂ ಅವ್ರು ಬಿಡಲ್ಲ. ಅಂತ ಒಂದು ತಂಡ, ಈ ಒಬ್ಬ ನಾಯಕನ ಹಿಂದೆ ಒಂದು ಬಲವಾದ ತಂಡ ಎಲ್ಲ ಕೆಲಸವನ್ನ ಮಾಡ್ತಾ ಇದೆ. ಒಬ್ಬೊಬ್ರು ಒಂದೊಂದು ಪ್ರಮುಖವಾದ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದಾರೆ. ಒಂದು ಬ್ರಹ್ಮರಥವನ್ನ ಕೂಡ ಸಮರ್ಪಣೆ ಮಾಡ್ತಿದ್ದಾರೆ. ಇದೆಲ್ಲವನ್ನ ನೋಡಿದಾಗ ಇದು ತುಳುನಾಡಿನ ವೈಭವವನ್ನ ನೋಡ್ಬೇಕು, ತುಳುನಾಡಿನ ಗತವೈಭವವನ್ನ ನೋಡ್ಬೇಕು, ತುಳುನಾಡಿನ ಸಂಸ್ಕೃತಿ, ಕಲೆ, ಸಂಪ್ರದಾಯಗಳನ್ನ ನೋಡ್ಬೇಕು ಅಂದ್ರೆ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಅಂತ ಇಡೀ ರಾಜ್ಯದವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ನೀವ್ ಹೇಳಿದ್ರಿ ಇಲ್ಲೊಂದು ತುಳುನಾಡು ವೈಭವ ನಡೀತಾ ಇದೆ ಅಂತ. ಅದರ ಜೊತೆಗೆ ಈಗಾಗ್ಲೇ ನೀವ್ ಹೇಳಿದ್ರಿ ಎಲ್ಲ ಧರ್ಮೀಯರು ಬಂದು ಇಲ್ಲಿ ಶ್ರಮದಾನವನ್ನ ನೀಡ್ತಾ ಇದ್ದಾರೆ. ಸೊ ನಾವು ಒಂದು 2047ರಲ್ಲಿ ನಮ್ಮ ಭಾರತವನ್ನ ವಿಶ್ವಗುರು ಭಾರತವಾಗಿ ನೋಡ್ಲಿಕ್ಕೆ ಇಚ್ಛಿಸ್ತಿರುವಂತ ಒಂದು ದೇಶ. ಸೊ ನಾವು ಈ ಸಮಯದಲ್ಲಿ ಜಾತಿ ಮತ ಭೇದ ಇದನ್ನೆಲ್ಲ ಮರೆತು ನಾವೆಲ್ಲರೂ ಒಗ್ಗೂಡಿ ನಮ್ಮ ಭಾರತದ ವಿಕಾಸದತ್ತ ಸಾಗ್ತಾ ಇದ್ದೇವೆ. ಸೊ ಅಂತದೊಂದು ಎಕ್ಸಾಂಪಲ್ ನ ಇವತ್ತು ಜನಾರ್ದನ ಸ್ವಾಮಿ ದೇವಸ್ಥಾನ ಸೆಟ್ ಮಾಡಿದೆ. ಸೊ ಅದ್ರ ಬಗ್ಗೆ ನೀವು ಇವತ್ತಿನ ಯುವ ಜನತೆಗೆ, ರಾಜ್ಯದವರಿಗೆ ಎಲ್ಲರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಿಶ್ವಗುರು ಕೃಷ್ಣ ಒಬ್ಬನೇ, ಜಗದ್ಗುರು ಕೃಷ್ಣ ಒಬ್ಬನೇ. ಕೃಷ್ಣ ಎಲ್ಲ
ಎಲ್ಲರನ್ನ ಆಕರ್ಷಣೆ ಮಾಡ್ತಾನೆ. ಗೋವರ್ಧನ ಗಿರಿಯನ್ನ ಹೊತ್ತಂತ ಕೃಷ್ಣ ಅದ್ರ ಕೆಳಗಡೆ ಎಲ್ಲರನ್ನ, ಅವನು ಆ ಜಾತಿ ಈ ಜಾತಿ ಈ ಧರ್ಮ ಅಂತ ಕೇಳಿಲ್ಲ, ಎಲ್ಲರೂ ಬನ್ನಿ ನಾನು ಇದ್ದೇನೆ ನಿಮಗೆ ಅಂತ ಹೇಳಿದಂತ ಸಂದೇಶ ಸಾರದಂತ ಜನಾರ್ದನ ಸ್ವಾಮಿ ಅಲ್ಲಿ ನೆಲೆಯಾಗಿದ್ದಾರೆ. ಅವರಿವತ್ತು ಎಲ್ಲರನ್ನ ಕರಿತಾ ಇದ್ದಾರೆ. ಬಹಳ ಅದ್ಭುತವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅಲ್ಲಿ ಆಯೋಜನೆ ಮಾಡಿದ್ದಾರೆ. ಪಂಡಿತ್ ವೆಂಕಟೇಶ್ ಅನ್ನೋರು ಅಲ್ಲಿ ಬರ್ತಾ ಇದ್ದಾರೆ. ಬಹಳ ಅದ್ಭುತವಾದ ಗಾಯಕ, ದಾಸರ ಪದದಲ್ಲಿ ಇಡೀ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದಿರುವಂತ ಕಲಾವಿದರು ಅಲ್ಲಿಗೆ ಆಹ್ವಾನವನ್ನ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಬೇಕು. ಆ ಕೃಷ್ಣನ ಬಗ್ಗೆ ಅವ್ರು ಆಡುವಂತ ಭಜನೆಗಳನ್ನ ಕೇಳಬೇಕು. ಮತ್ತು ಈ ಒಂದು ಧಾರ್ಮಿಕವಾದಂತ ಒಂದು ವಾತಾವರಣದಲ್ಲಿ ನಾವೆಲ್ಲರೂ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು, ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತೀನಿ. ನೀವು ಸರ್ಕಾರವನ್ನ ನಮ್ಮ ಬೆಳ್ತಂಗಡಿ ತಾಲೂಕಿನಿಂದ ಪ್ರತಿನಿಧಿಸ್ತಾ ಇದ್ದೀರಿ, ಅನೇಕ ಯೋಜನೆಗಳನ್ನ ತಂದಿದ್ದೀರಿ. ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಏನಾದ್ರೂ ನಿಮ್ಮ ಕೊಡುಗೆ ಏನಾದ್ರೂ ಇದೆಯಾ ಅನ್ನುವಂಥದ್ದನ್ನ ಜಸ್ಟ್ ಜನರಿಗೋಸ್ಕರ ಒಂದು ಕೇಳ್ತಾ ಇರೋ ಒಂದು ಪ್ರಶ್ನೆ. ಉಜಿರೆ ಒಂದು ಡೆವಲಪ್ಡ್ ಏರಿಯಾ. ಉಜಿರೆಯಲ್ಲಿ ಈಗ ತಾನೇ ರೋಡ್ ವೈಡ್ನಿಂಗ್ ಬಹಳ ಅದ್ಭುತವಾಗಿ ನಡೀತಾ ಇದೆ. ಜನರ ಎಲ್ಲ ಸರ್ಕಲ್ ಆಗಿರ್ಬೋದು ಅಥವಾ ಬೆಳ್ತಂಗಡಿಯಿಂದ ಉಜಿರೆ ಕನೆಕ್ಷನ್ ತಿರ್ಗಾ ಚಾರ್ಮಾಡಿ ಎಲ್ಲ ಅದ್ಭುತವಾಗಿ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಇನ್ನೇನಾದ್ರೂ ಬೇಡಿಕೆ ಇದ್ರೆ ಖಂಡಿತವಾಗ್ಲೂ ಅದನ್ನ ಮಾಡಬಹುದು. ಯಾಕಂತ ಹೇಳಿದ್ರೆ ಆ ಇಡೀ ವಾತಾವರಣ ಡೆವಲಪ್ ಆಗ್ಬೇಕು. ಯಾಕಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಭಕ್ತಾದಿಗಳು ಬರ್ತಾರೆ, ಅಲ್ಲಿಂದ ಸೂರ್ಯ ದೇವಸ್ಥಾನಕ್ಕೆ ಭಕ್ತಾದಿಗಳು ಒಂದು ಬರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಈ ಏರಿಯಾ ಡೆವಲಪ್ ಆದ್ರೆ ನಮ್ಮ ಟೂರಿಸಮ್ ಆಮೇಲೆ ಸ್ವಲ್ಪ ಈ ನಮ್ಮ ಎಕನಾಮಿಕ್ ಆಕ್ಟಿವಿಟೀಸ್ ಸ್ವಲ್ಪ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಉದ್ದೇಶ. ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಸರ್, ನೀವು ಮಾತಾಡುವಾಗ ಸಾಬೀತಾಗ್ತಾ ಇದೆ ನಿಮ್ಗೆ ಒಂದು ಸಂಸ್ಕೃತಿ, ಕಲೆ ಇದ್ರ ಮೇಲೆ ಸಾಕಷ್ಟು ಅಭಿರುಚಿ ಇದೆ ಅಂತ. ಯಾಕಂದ್ರೆ ಈಗ ದಾಸರ ಪದದ ಬಗ್ಗೆ ಹೇಳಿದ್ರಿ, ಭಜನೆ ಬಗ್ಗೆ ಹೇಳಿದ್ರಿ, ಹಾಗೆ ನಿಮ್ಮ ಇಂಟ್ರೆಸ್ಟ್ ನ ಬಗ್ಗೆ ಒಂದ್ ಸ್ವಲ್ಪ ನಮ್ಮೊಂದಿಗೆ ಹಂಚ್ಕೊಳ್ಳಿ ಸರ್. ನಮ್ಮ ಇಂಟ್ರೆಸ್ಟ್ ಡೆಫಿನೆಟ್ಲಿ ಕಲೆ ಸಂಸ್ಕೃತಿ ಮೇಲೆ ಬಹಳ ಅಗಾಧವಾದ ಇಂಟ್ರೆಸ್ಟ್ ಇದೆ. ಆಮೇಲೆ ಅದನ್ನ ನಾನು ನೋಡ್ಬೇಕು, ಕೇಳಬೇಕು. ಈಗ ಯಕ್ಷಗಾನ ಅಂತ ಹೇಳಿದ್ರೆ ನನ್ನನ್ನೆಲ್ಲಾದ್ರೂ ಯಕ್ಷಗಾನ ಕರೆದ್ರೆ ನಾನೇನು ಹೋಗಿ ಸುಮ್ಮನೆ ಅಲ್ಲಿ ಕೂತು ಬರಲ್ಲ. ನಾನು ಟೈಮ್ ಇದ್ರೆ ಇಡೀ ರಾತ್ರಿವರೆಗೂ ಕೂತು ನೋಡ್ತೇನೆ. ಬಾಲ್ಯದಿಂದಲೂ ಯಕ್ಷಗಾನ ಅಂತ ಹೇಳಿದ್ರೆ ಬಹಳ ಇಷ್ಟ. ರಂಗಭೂಮಿ ವಿಶೇಷವಾಗಿ ಒಂದು ರಾಜ್ಯದಲ್ಲಿ ಎಲ್ಲೂ ಇಲ್ಲದೆ ಇರುವಂತ ರಂಗಭೂಮಿ ನಮ್ಮ ದಕ್ಷಿಣ ಕನ್ನಡದಲ್ಲಿದೆ. ತುಳು ರಂಗಭೂಮಿ, ಅದರಲ್ಲೂ ಹಾಸ್ಯ ನಾಟಕಗಳಂತೂ ಇಲ್ಲಿ ತುಳುನಾಡಿನನ್ನು ಮೀರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ಈ ಸೀರಿಯಸ್ ರಂಗಭೂಮಿ, ಈ ವೃತ್ತಿಪರ ರಂಗಭೂಮಿ ಅಂತ ನಾವೇನ್ ಕರಿತೀವಿ, ಅಂತ ಒಂದು ರಂಗಭೂಮಿಯ ಶಾಲೆಗಳು ಇಲ್ಲಿ ಬರ್ಬೇಕು. ಈಗ ರಂಗಾಯಣ ಇರ್ಬೋದು, ಇಂಥ ವೃತ್ತಿಪರ ರಂಗಭೂಮಿಯ ಶಾಲೆಗಳು ಇಲ್ಲಿಲ್ಲ. ಇದು ಸಾಂಸ್ಕೃತಿಕವಾಗಿ ಇಷ್ಟು ಶ್ರೀಮಂತಿಕೆ ಇದ್ರು ಕೂಡ ನಮ್ಮಲ್ಲಿ ಉಡುಪಿಯಲ್ಲಿ ಒಂದು ಯಕ್ಷಗಾನ ಶಾಲೆ ಬಿಟ್ರೆ ಬಹಳ ದೊಡ್ಡ ಯಕ್ಷಗಾನ ಶಾಲೆ ಅಂತ ಇಲ್ಲ. ನನಗೆ ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿಗೆ ಒಂದು ದೊಡ್ಡ ಯಕ್ಷಗಾನ ಶಾಲೆ ಬರಬೇಕು. ಒಂದು ರಂಗಭೂಮಿ, ಒಂದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾನೋ, ಒಂದು ನೀನಾಸಮೋ, ಒಂದು ಮೈಸೂರಿನಲ್ಲಿರುವ ರಂಗಾಯಣವೋ, ಇಂಥ ಒಂದು ರಂಗಭೂಮಿ, ಒಂದು ವೃತ್ತಿಪರ ರಂಗಭೂಮಿ ಈ ತಾಲೂಕಿಗೆ ಅವಶ್ಯಕತೆ ಇದೆ. ಅದರ ಜೊತೆಗೆ ಒಂದಷ್ಟು ರಂಗಮಂದಿರಗಳು. ಇವತ್ತು ಯಾವುದೋ ಮದುವೆ ಹಾಲಲ್ಲಿ ಹೋಗಿ ನಾವು ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮದುವೆ ಹಾಲೇ ಬೇರೆ, ನಮ್ಮ ಪರ್ಫಾರ್ಮಿಂಗ್ ಥಿಯೇಟರ್ಸೇ ಬೇರೆ. ಅಂತ ಥಿಯೇಟರ್ಗಳ ಕೊರತೆ ಇದೆ. ಅಂತ ಥಿಯೇಟರ್ಗಳು ಇಲ್ಲಿ ಬರ್ಬೇಕಾಗುತ್ತೆ. ಆ ಕಲಾವಿದರಿಗೆ ಒಂದು ವೇದಿಕೆಯನ್ನ ನಾವು ಸೃಷ್ಟಿ ಮಾಡ್ಬೇಕಾಗುತ್ತೆ. ಇನ್ನೊಂದಷ್ಟು ಫೆಸ್ಟಿವಲ್ಸ್ಗಳು ನಡಿಬೇಕು. ನಮ್ಮಲ್ಲಿ ಟ್ರೈಬಲ್ಸ್ ಇದ್ದಾರೆ, ನಮ್ಮಲ್ಲಿ ಬೇರೆ ಬೇರೆ ವಿಶಿಷ್ಟವಾದಂತ ವ್ಯಕ್ತಿಗಳಿದ್ದಾರೆ. ಅಂತ ಫೆಸ್ಟಿವಲ್ಗಳು ಮುಂದೆ ನಡಿಬೇಕು. ಇಲ್ಲಿಯ ಫಿಲ್ಮ್ ಇದೆ, ಒಂದು ತುಳು ಫಿಲ್ಮ್ ಇದೆ. ತುಳು ಫಿಲ್ಮ್ ಫೆಸ್ಟಿವಲ್ ಏನ್ ಬೆಳ್ತಂಗಡಿಗೆ ಏನ್ ಬರಲ್ಲ. ನಮ್ಮ ಹತ್ರ ಥಿಯೇಟರ್ಸೇ ಇಲ್ಲ. ನಮ್ಮ ಹತ್ರ ಒಂದು ತಾಲೂಕಿಗೆ ಒಂದು ಥಿಯೇಟರ್, ಅದ್ರಲ್ಲಿ ಎಷ್ಟು ಜನ ಬಂದು ನೋಡ್ತಾರೆ? ಈ ಥಿಯೇಟರ್ಸೇ ಇಲ್ಲ ಅಂದ್ರೆ ಜನ ಪಿಕ್ಚರ್ ಹೇಗೆ ನೋಡೋದು? ಅಂತ ಥಿಯೇಟರ್ಗಳು ಬರ್ಬೇಕಾಗುತ್ತೆ. ಒಂದ್ ಸ್ವಲ್ಪ ಈ ಹೋಡಿ ಬಡಿ ಇಂಥ ಸಂಸ್ಕೃತಿ ಹೋಗ್ಬೇಕಂತ ಹೇಳಿದ್ರೆ ಅದು ಓನ್ಲಿ ಥ್ರೂ ಕಲ್ಚರ್ ಮಾತ್ರ ಬರಕಾಗಂಥದ್ದು. ಅವ್ರನ್ನ ಅದಕ್ಕೆ ಆಕರ್ಷಣೆ ಮಾಡಿದ ತಕ್ಷಣ ಅವ್ರಿಗೆ ಇನ್ನೇನು ಟೈಮ್ ಇರಲ್ಲ, ಅದನ್ನ ನೋಡ್ತಾ ಇರ್ತಾರೆ. ಜನರಿಗೂ ಅಷ್ಟೇ. ಇವಾಗ ಎಲ್ಲೋ ಒಂದ್ ಕಡೆ ರಾಘು ಮಾಸ್ಟರ್ ಅನ್ನೋ ಒಂದು ನಾಟಕವನ್ನ ನೀವು ನೋಡಿದ್ವಿ. ಇವತ್ತು ಅದ್ಭುತವಾಗಿ ಪ್ರದರ್ಶನವನ್ನ ಕಾಣ್ತಾ ಇರುವಂತ ಮಾಸ್ಟರ್ ಜನ ಸಾವಿರೋಪಾದಿಯಲ್ಲಿ ಬಂದು ಆ ನಾಟಕವನ್ನು ನೋಡ್ತಾ ಇದ್ದಾರೆ, ಅಳ್ತಾರೆ. ಅಂತ ಕಷ್ಟ ಅವ್ರ ಮನೇಲೆ 100 ಕಷ್ಟ ಇದೆ, ಆದ್ರೂ ಕೂಡ ಆ ಕಲಾವಿದರು ರಂಗದ ಮೇಲೆ ಬಂದಾಗ ಕಣ್ಣಲ್ಲಿ ನೀರು ಹಾಕೋದನ್ನ ನಾನು ನೋಡ್ತಾ ಇದ್ದೇನೆ. ನಾನು ಕೆಲವು ಸತಿ ನಾವು ಹೇಳ್ತೇವೆ, ಬಿದ್ದು ಹೊಟ್ಟೆ ನೋವು ಬಂದು ನಗ್ತಾರೆ ಅಂತ ಹೇಳ್ತೇವೆ. ಆ ಹೊಟ್ಟೆ ನೋವು ಬಂದು ನಗುವಂತ ನಾಟಕಗಳನ್ನ ನೋಡ್ಬೇಕಾದ್ರೆ ತುಳುನಾಡಿಗೆ ಮಾತ್ರ ಬರೋದು. ಅದು ಅಕ್ಷರಶಃ ನಿಜ. ಅಲ್ಲಿ ಅಂತ ನಾಟಕಗಳು, ಈ ಹೊಸ ಪ್ರಯೋಗಗಳು, ಈಗ ಜೋಡು ಜೀಟಿಗೆ ಅನ್ನೋ ಪ್ರಯೋಗ, ನಮ್ಮ ಶಿವದೂತ ಗುಲಿಗೆ ಅನ್ನೋ ಪ್ರಯೋಗ, ಇದು ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಇಂಥ ಪ್ರಯೋಗಗಳು ಬೆಳ್ತಂಗಡಿ ನಮ್ಮ ತುಳುನಾಡಿನಲ್ಲಿ ಆಗ್ತಾ ಇದೆ. ಅಂತದನ್ನ ಇನ್ನು ಬೇರೆ ಬೇರೆ ಕಡೆಯವರು ನೋಡ್ಬೇಕು. ಅದಕ್ಕೆ ಅವ್ರಿಗೆ ಮನ್ನಣೆಗಳನ್ನ ಕೊಡ್ಬೇಕು, ಅವ್ರಿಗೆ ಪ್ರಶಸ್ತಿಗಳು ಏನ್ ಬರ್ಬೇಕು, ಖಂಡಿತವಾಗ್ಲೂ ಅವರು ಅರ್ಹರು ಅಂತವ್ರಿಗೆ ಸಿಗ್ಬೇಕು ಅಂತ ಒಂದು ಆಸೆ ನನಗೂ ಕೂಡ ಇದೆ. ನನ್ಗೊಂದು ಅವಕಾಶ ಸಿಕ್ಕಿದ್ರೆ ಈ ಕಲಾವಿದರಿಗೆಲ್ಲ ಒಂದು ವೇದಿಕೆ ಸೃಷ್ಟಿ ಮಾಡ್ಬೇಕು ಅಂತ ಮುಂದಿನ ದಿನಗಳಲ್ಲಿ ನೋಡೋಣ. ಓಕೆ ಸರ್, ಕೊನೆಯದಾಗಿ ಹೇಳೋದಾದ್ರೆ ಬ್ರಹ್ಮಕಲಶೋತ್ಸವಕ್ಕೆ ನೀವು ಈ ಭಾಗದ ದೊಡ್ಡ ಮಟ್ಟದ ನಾಯಕರು, ಕಾಂಗ್ರೆಸ್ ನಾಯಕರು, ಯುವ ನೇತಾರರಾಗಿ ಹೇಗೆ ಸ್ವಾಗತವನ್ನ ಮಾಡ್ತೀರಾ ವೀಕ್ಷಕರನ್ನ? ಮತ್ತೆ ನಿಮಗೆ ಸಾವಿರಾರು ಲಕ್ಷಾಂತರ ಮಂದಿ ಬೆಂಬಲಿಗರು ಕೂಡ ಇದ್ದಾರೆ, ಸೊ ಅವರನ್ನು ಹೇಗೆ ಸ್ವಾಗತ ಮಾಡ್ತೀರಿ?
ಬ್ರಹ್ಮಕಲಶಗಳು ದಿನ ನಡೆಯೋದಿಲ್ಲ, ಜಾತ್ರೆಗಳು ದಿನ ನಡೆಯುತ್ತೆ, ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯುತ್ತೆ. ಈ ಬ್ರಹ್ಮಕಲಶ ನಡೆಯುವಾಗ 12 ವರ್ಷಕ್ಕೊಂದ್ಸತಿ ನಡೆಯುವಂತ ಬ್ರಹ್ಮಕಲಶಕ್ಕೆ ನಾವು ನಮ್ಮ ಜೀವಿತಾವಧಿಯಲ್ಲಿ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಅನ್ನುವ ಒಂದು ನೆಮ್ಮದಿ ನಮ್ಮಲ್ಲಿ ಬರಬೇಕು ಅಂತ ಹೇಳಿದ್ರೆ ನಾವು ಈ ಬ್ರಹ್ಮಕಲಶಕ್ಕೆ ನಾವು ಭಾಗಿಯಾಗಲೇಬೇಕು. ಅಲ್ಲಿರುವ ಎಲ್ಲ ವ್ಯವಸ್ಥೆಗಳನ್ನ ನಾವು ನೋಡಬೇಕು. ಅಲ್ಲಿ ಇವಾಗ ಯಾಕಂತ ಹೇಳ್ತೇವೆ, ನಮ್ಮ ಧರ್ಮಸ್ಥಳದ ಒಂದು ವಿಶ್ವ ತುಳು ಸಮ್ಮೇಳನ, ಅದನ್ನ ಇವತ್ತಿಗೂ ನಾವು ನೆನೆಸ್ಕೊಳ್ತೇವೆ. ವಿಶ್ವ ತುಳು ಸಮ್ಮೇಳನದಲ್ಲಿ ಇದ್ದಂತ ವ್ಯವಸ್ಥೆಗಳು, ಅಲ್ಲಿರುವಂತ ಖಾದ್ಯಗಳು, ಅಲ್ಲಿರುವಂತ ತುಳುನಾಡ ಸಂಸ್ಕೃತಿ ಬಗ್ಗೆ ಇವತ್ತು ಹೇಳ್ತೇವೆ. ಎಲ್ರಿಗೂ ಮತ್ತೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಡವಳಿ ನಡೀತು ಧರ್ಮಸ್ಥಳದಲ್ಲಿ, ಅದನ್ನ ಇವತ್ತು ನಾವು ನೋಡ್ತೀವಿ ಅಂದ್ರೆ ಸಾಧ್ಯತೆ ಇಲ್ಲ. ಅದೇ ರೀತಿ ಇದು ಒಂದು ಅದ್ಭುತವಾದ ಬ್ರಹ್ಮಕಲಶ ನಡೀತಾ ಇದೆ. ಇದನ್ನ ಎಲ್ಲ ಜನರು, ಬೆಳ್ತಂಗಡಿಯವರು ಬೇರೆ ಬೇರೆ ಊರಿನಲ್ಲಿದ್ದಾರೆ, ಬ್ಯಾಂಗ್ಳೂರಲ್ಲಿದ್ದಾರೆ, ಬಾಂಬೆಯಲ್ಲಿದ್ದಾರೆ, ದೇಶ ವಿದೇಶದಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಬರಬೇಕು. ಎಲ್ಲ ಗ್ರಾಮದವರು ಬಂದು ಈ ಬ್ರಹ್ಮಕಲಶಕ್ಕೆ ಸಾಕ್ಷೀಭೂತರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಎಸ್, ಸೊ ನಿಮ್ಮ ವಿಷನ್, ನಿಮ್ಮಲ್ಲಿರುವಂತಹ ಇಂಟ್ರೆಸ್ಟ್ ಇವೆಲ್ಲ ಸಾಕಷ್ಟು ಇಂಪ್ರೆಸಿವ್ ಆಗಿದೆ. ಸೊ ಇದೇ ರೀತಿ ನಿಮ್ಮ ಎಲ್ಲ ಮುಂದಿನ ಈ ಒಂದು ವಿಷನ್ ಮಾಡ್ಲಿಕ್ಕೆ ನಿಮ್ಮಲ್ಲಿ ಸಾಧ್ಯವಾಗ್ಲಿ ಅಂತ ಆಶಿಸ್ತಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಪಾರ್ಶ್ವಪುರ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ, 1 ಗಂಟೆ, 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂವೊಂದುಲ್ಲೇರು ಖುಷಿ ನೆಗ್ಲೆ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.